ಇದೇ ಪ್ರಜಾಪ್ರಭುತ್ವ. ನಮ್ಮ ದೇಶದ ಜನರಲ್ಲಿ ಇರ್ತಕ್ಕಂಥ ಹಕ್ಕನ್ನ ಯಾರು ಕೂಡ ಕಿತ್ಕೊಳ್ಳಕ್ ಆಗೋದಿಲ್ಲ. ಅಲ್ಲಿ ನೋಡಿದ್ರೆ ಆ ಪುಣ್ಯಾತ್ಮ ಇವರ ಸೋಕಾಲ್ಡ್ ಗಾಂಧಿ ಕುಟುಂಬದ ಒಂದ ಕುಡಿ ಅಲ್ಲೆಲ್ಲೋ ನಿಂತ್ಕೊಂಡು ಎಂತದದು ಓಟ್ ಚೋರಿ ಅಲ್ಲ, ಓಟ್ ಚೋರಿ ಬಗ್ಗೆ ಚರ್ಚೆ ಮಾಡೋರು. ದೇಶದಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಕೇವಲ ಎಷ್ಟು ಬೆರಳೆಣಿಕೆ ಎಷ್ಟು 3 ರಾಜ್ಯ. ಯಾವ್ಯಾವ ರಾಜ್ಯಗಳು? ಇನ್ನು 1.5 ವರ್ಷ ಕರ್ನಾಟಕ ಕ್ಲೋಸ್. ಇನ್ನ ತೆಲಂಗಾಣದ ಕತೆ ಏನಾಯ್ತದೋ ಗೊತ್ತಿಲ್ಲ. ಹಿಮಾಚಲ್ ಪ್ರದೇಶ ದಿವಾಳಿ ಎತ್ತೋಗಿದೆ. ಇಲ್ಲಾದ್ರೂ ಪುಣ್ಯಾತ್ಮರು ಇಲ್ಲಿ ಖಜಾನೆ ತುಂಬಿಸಿ ಇಂತ ಕಳ್ಳರಿಗೆ ತೂಟೋಡಿರಿ ಅಂತ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥವ್ರು ಬಿಟ್ಕೊಂಡವ್ರೆ ಪಾಪ ನಮ್ ರಾಜ್ಯದ ಜನ. ಅಲ್ಲಿ ಏನೊಂದ್ 40,000 50,000 ಕೋಟಿನ ಬಡ್ಜೆಟ್ ಇರ್ಬೇಕು ವರ್ಷಕ್ಕೆ. ಇಲ್ಲಿ ಪಾಪ ಇವ್ರು ಹೆಗ್ಗಳಿಕೆ 4 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟುಬಿಟ್ಟಿದೀವಿ. ಓಹೋ, ಯಾರು ಇವ್ರ ಅಪ್ಪನ ಮನೆ ದುಡ್ಡು ಖಜಾನೆ ತುಂಬಿಸವ್ರೆ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ನಾ ಮಂಜಣ್ಣಂಗೆ ಹೇಳ್ತಾ ಇದ್ದೆ, ಮಂಜಣ್ಣ ನಮ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾವ ಪ್ರಾಜೆಕ್ಟ್ ಕೂಡ 30,000 ಕೋಟಿಗಿಂತ ಕಮ್ಮಿ ಮಾಡ್ತಕ್ಕಂಥದ್ದೇ ಇಲ್ಲ. ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಒಂದಷ್ಟು ಕಂಪ್ನಿಗಳಿಗೆ, ಒಂದಷ್ಟು ವ್ಯಕ್ತಿಗಳಿಗೆ ಅನುಕೂಲ ಮಾಡೋದಕ್ಕೆ 35,000 ಕೋಟಿ ಲೋಟಿ GBIT ಹೆಸರಲ್ಲಿ. ಅಲ್ಲಿ ಟನಲ್ ರೋಡ್ ಮಾಡ್ತಾರಂತೆ. ಅಲ್ಲಿ ಲಾಲ್ಬಾಗ್ ಅಲ್ಲಿ ಹೆಚ್ಚು ಕಮ್ಮಿ 6 ಎಕರೆ ಹೊಂಟೋಯ್ತದೆ ಅಂತ ಅಲ್ಲಿ ಎನ್ವಿರಾನ್ಮೆಂಟಲಿಸ್ಟ್ ಅಲ್ಲಿ ಇರ್ತಕ್ಕಂಥ ದಿನನಿತ್ಯ ಓಡಾಡ್ತಕ್ಕಂಥ ಜನಸಾಮಾನ್ಯರು ಎಲ್ಲ ವಿರೋಧ ಮಾಡ್ತಾರೆ. ಅದು 30,000 ಕೋಟಿ ಪ್ರಾಜೆಕ್ಟ್ ಅಂತೆ, ಟನಲ್ ಪ್ರಾಜೆಕ್ಟ್. ಯಾರು ಓಡಾಡಕ್ಕೆ? ಬಡವ್ರಿಗಲ್ಲ, ಶ್ರೀಮಂತರು ಓಡಾಡಕ್ಕೆ ಪ್ರಾಜೆಕ್ಟ್ ಅಂತೆ. ಇನ್ನು ಅಲ್ಲಾದ್ರೂ ಕಸ ಓಡಿಸ್ತೀನಿ ಅನ್ಬಿಟ್ಟು 30 ವರ್ಷದ ಟೆಂಡರ್, 30 ವರ್ಷದ ಲೀಸ್ ಯಾರಾದ್ರೂ ಟೆಂಡರ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿವರೆಗೂ? ಅದೊಂದು 30,000 ಕೋಟಿ ಪ್ರಾಜೆಕ್ಟ್. ಒಟ್ಟಿನಲ್ಲಿ ಒಂದು ಕಮಿಟ್ಮೆಂಟ್ ಗಟ್ಟಿಯಾಗಿ ನಾಡಿನ ಜನತೆ ಪರವಾಗಲ್ಲ, ಗಾಂಧಿ ಕುಟುಂಬಕ್ಕೆ ಕೊಟ್ಟು ಬಂದಂಗಿದೆ. 30,000 10%, 90,000 ಇಂಟು 10% ಎಷ್ಟಾಯ್ತು? 9,000 ಕೋಟಿ. ಸಾಕಲ್ವಾ ಚುನಾವಣೆ ಮಾಡಕ್ಕೆ? ಸಾಕಲ್ವಾ ಕಾರ್ಡ್ ಹಂಚಕ್ಕೆ? ರಾತ್ರಿ 3 ಗಂಟೆ 4 ಗಂಟೆಲಿ ಬಂದು ನ್ಯಾಯಬದ್ಧವಾಗಿ ಚುನಾವಣೆ ಮಾಡಿದ್ರ? ರಾಮನಗರದಲ್ಲಿ, ಮಾಗಡಿನಲ್ಲಿ, ಕುಣಿಗಲಲ್ಲಿ ಯಾರಪ್ಪ ಕೊಟ್ಟವರು ನಿಮ್ಗೆ ಐಡಿಯಾನಾ? ಅವರೆಲ್ಲ ಚೋರ್ಗುರು ಚಂಡಾಳ ಶಿಷ್ಯಂದ್ರಗಳು. ಚೋರ್ಗುರು ಚಂಡಾಳ ಶಿಷ್ಯಂದ್ರಗಳು ಏನ್ ಒಳ್ಳೆ ಐಡಿಯಾಗಳು ಕೊಡ್ತಾರ? ಅಲ್ಲ ಪಾಪ ಕಾರ್ಡ್ ಕೊಟ್ರಿ ಸರಿ, ಈಸ್ಕೊಂಡಂತ ಅಮಾಯಕರಿಗೆ 5,000 ರೂಪಾಯಿ ಕೂಪನ್ ಬರ್ತದೆ ಅಂತ ಖುಷಿಲಿ ಕೊಟ್ಬಿಟ್ಟು ಕೊನೆಗೆ ಮಂಜಣ್ಣಂಗ್ ಗೊತ್ತು ನಮ್ಗೆ ಗೊತ್ತು ಸೈಲೆಂಟ್ ಆಗಿ ರಾತ್ರಿ ಹೋಗೋದು. ಸ್ವಲ್ಪ ಕಾರ್ಡ್ ಕೊಡ್ತೀರಾ ಅಂತ ವಾಪಸ್ ಜೇಬ್ ಹಾಕೊಂಡ್ ಬಂದಿದ್ದಾರೆ. 5,000 ರೂಪಾಯಿಯೂ ಇಲ್ಲ ಪಾಪ. ಯಾವ ಒಂದಷ್ಟು ಜನ ಮುಕ್ತ ಜನತೆ ಓಟ್ ಹಾಕ್ತಂತವ್ರಿಗೆ ದಾರಿ ತಪ್ಪಿಸಿ ಕ್ಲೋಸ್ ಮಾಡಿ. ಈಗ ಇಲ್ಲಿ 35 ಬೂತು ಇಂಟು ನಾನು ಹೇಳ್ದಂಗೆ ಒಂದ್ 600 ನೋಟ್ ಹೊಡ್ಕೊಂಡ್ಬಿಟ್ರೆ ಒಂದ್ ಕಡೆ ಕಳೆದ ಬಾರಿ ಹೊಡೆದಂಗೆ ಎಷ್ಟಾಯ್ತು ಲೆಕ್ಕ? 20,000 ಲೆಕ್ಕ. 20,000 ಲೆಕ್ಕ. 20,000 ಲೆಕ್ಕ. ನಾವೆಷ್ಟರಲ್ಲಿ ಸೋತು ಹೇಳೋರು ಯಾಕೆ? ಈಗ SIR ನೋಡೋಣ. ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದಾಗಿಂದ 6 ಸಲ SIR ಆಗಿದೆ ಇಲ್ಲಿವರೆಗೂ. ಅದರಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನ ಆಡಳಿತದ ಸಮಯದಲ್ಲೇ ಆಗಿರ್ತಕ್ಕಂಥದ್ದು. ಈಗ SIR 2002ರಿಂದ ಈಚೆಗೆ 24 ವರ್ಷ ಆಗಿದ್ದಾಗಿ ಇಡೀ ದೇಶದಲ್ಲಿ ನೀವು ನೋಡ್ಕೊಂಡ್ ಬಂದಿದ್ದೀರಿ. ಒಂದು ಕ್ಲೀನ್ ಅಪ್ ಪ್ರಾಸೆಸ್ ಆಗ್ಬೇಕಾಗಿದೆ. ಎಲ್ಲೆಲ್ಲಿ ಸುಳ್ಳು ಮತದಾನ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಡೆತ್ ಆಗಿರ್ತಕ್ಕಂಥ ಹೆಸರು ಮತದಾನ ನಡೀತಾ ಇದೆ, ಎಲ್ಲೆಲ್ಲಿ 2 ಕಡೆ ವೋಟಿಂಗ್. ನಿಮ್ಗೆ ಎಲ್ಲ ಗೊತ್ತಿಲ್ವಾ? ಎಷ್ಟೇ ಜನ ಇಟ್ಕೊಂಡಲ್ಲಿ 2 ಕಡೆ ವೋಟಿಂಗ್ ಸಿಸ್ಟಮ್ಗಳು ಜನ ಗೊತ್ತಿಲ್ವಾ? ಇದೆಲ್ಲ ಕಡಿವಾಣ ಹಾಕ್ಬೇಕಾ ಬೇಡವಾ? ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚುನಾವಣೆ ಹಾಕ್ಬೇಕಾ ಬೇಡವಾ? ಇದನ್ನು ವಿರೋಧಿಸೋದೇನಿದೆ ರೀ? ನಿಜವಾಗ್ಲೂ ವಿರೋಧಿಸಬೇಕು ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ರಾಮನಗರ ಈ ಪುಣ್ಯ ಜಿಲ್ಲೆನಲ್ಲಿ ಒಂದು ಕರೆ ಕೊಡ್ಲಿಕ್ಕೆ ಬಯಸ್ತೇನೆ. ಡೆಲ್ಲಿಗೆ ಬರ್ತಾ ಇದ್ದೀನಿ, ರಾಹುಲ್ ಗಾಂಧಿ ಅವರ ಇಂಗ್ಲಿಷ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ಪಾಪ ನಿಮ್ ಕನ್ನಡ ಅರ್ಥ ಆಗ್ಲಿಕ್ಕಿಲ್ಲ. ಬಂದು ಡೆಲ್ಲಿನಲ್ಲಿ ಕೂತ್ ಮಾತಾಡ್ತೇನೆ ಸೋಮವಾರ ದಿನ. ದಯವಿಟ್ಟು ಎಚ್ಚೆತ್ಕೊಳಕ್ ಕೇಳಿ. ನಾವು ಕೈ ಕಟ್ಟೆ ಹಾಕೊಂಡು JDS ನವರಾಗ್ಲಿ, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿಯವರಾಗ್ಲಿ ಇದನ್ನ ಕಣ್ಣು ಪಟ್ಟೆ ಕಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಸಿದ್ರಿಲ್ಲ. ನಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾದಂತ ಹಕ್ಕು, ನ್ಯಾಯಬದ್ಧವಾಗಿ ಆಗ್ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ
ಇದು ಆಗ್ಲೇಬೇಕು, ಇದು ಮಾಡೇ ತೀರ್ತೀವಿ. ಇದಕ್ಕೆ ಯಾರು ಕೂಡ ಅಡ್ಡಿಪಡಿಸ್ಲಿಕ್ಕೆ ಆಗೋದಿಲ್ಲ.